Hello dear friends and my dear students, welcome to our YouTube channel Civil with Sudhir, myself Sudhir Jirobe. Today we are going to discuss the PWD JE syllabus for both technical and general studies. Already we have done with the assistant engineer syllabus. If you are not visited our that video, in the I button I have given the link. You can visit from that, or you can directly watch from the videos from our YouTube channel. If you are first visitor to our YouTube channel, please make sure that you already click on the subscribe button and click on the bell icon also to get the latest notification from our channel. And if you are a first visitor, if you are still not joined our Telegram channel Civil with Sudhir, link is in the description box. You can join from that link. Okay. ಸೊ ಇವಾಗ ಏನಿದೆ ಅಂತಂದರೆ PWDದು ಇದು ಹಾಕಿದ್ದೆ. ಸೊ JEದು ಹಾಕುವಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಸ್ಪೆಷಲ್ ವಿಡಿಯೋ ಇದು ನಿಮಗೋಸ್ಕರ ಇದೆ. ಸೊ ಇದರಲ್ಲಿ ಏನೇನಂದರೆ JE ಫಾರ್ ಟೆಕ್ನಿಕಲ್ ಆ್ಯಂಡ್ ಬೋತ್ ಜನರಲ್ ಸ್ಟಡೀಸ್ ಎರಡು ಕವರ್ ಮಾಡೋಣ. ಸೊ ನೋಡಿ, ಜನರಲ್ ಸ್ಟಡೀಸಲ್ಲಿ ಏನೇನಿದೆ ಫಸ್ಟು ನೋಡಿ. ನಿಮಗೆ ಗೊತ್ತಿದೆ ಎರಡು ಪೇಪರ್ ಇರುತ್ತೆ. ದೇರ್ ಆರ್ 2 ಪೇಪರ್ಸ್ ಇನ್ ಎನಿ ಎಕ್ಸಾಮ್ ಅಕಾರ್ಡಿಂಗ್ ಟು ಇಫ್ ಯು ಆರ್ ರೈಟಿಂಗ್ ದ ಎಕ್ಸಾಮ್ through the KPSC, right? If you are writing through the KPSC, there are 2 exams. One is general paper, second one is technical paper. In general paper, what you have to cover is nothing but you have to cover, so you have to cover general knowledge, topic relating to the current events, general science, Indian history, Indian geography, social science, general mental ability, right? So matters of everyday observation and practical knowledge as may be expected for a person who passed the prescribed qualification examination ಅಂತ ಕೊಟ್ಟಿದ್ದಾರೆ. ಸೊ ಇದು ಏನಿದೆ ಗೊತ್ತಾ, KPSC ಅವರು ಯಾವ ಥರ ಸಿಲೆಬಸ್ ಕೊಟ್ಟಿದ್ದಾರೆ ಅದನ್ನು ಸೇಮ್ ನಾನಿಲ್ಲಿ ಹಾಕಿದ್ದೀನಿ. ಇದಿಷ್ಟು ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಇವಾಗ ಏನು ಓದಬೇಕಂತ, ಆಯಿತಾ? ಇಲ್ಲಿ ಬರೀ ಅವರು ಸಬ್ಜೆಕ್ಟ್ ಹೆಸರು ಕೊಟ್ಟಿದ್ದಾರೆ. ಸೊ ಇನ್ ಡೆಪ್ತ್ ಸಬ್ಜೆಕ್ಟಲ್ಲಿ ಏನೇನು ಓದಬೇಕು, ಓಕೆ ಒಂದು ನಿಮಿಷ, ರೈಟ್. ಸೊ ಸಬ್ಜೆಕ್ಟಲ್ಲಿ ಏನೇನು ಓದಬೇಕು ನೋಡಿ, ಇಲ್ಲಿ ಗೊತ್ತಾಗ್ತಿದೆ. ಸೊ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ GK ಪೇಪರ್ ಇವಾಗ ಹೇಳ್ತೀನಿ. ಸೊ GK ಪೇಪರಲ್ಲಿ ನೀವು ಏನೇನು ಓದಬೇಕಂದ್ರೆ, ಕರೆಂಟ್ ಅಫೇರ್ಸಲ್ಲಿ ಏನೇನು ಓದಬೇಕು, ಸ್ಟೇಟ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಆಫ್ 1 ಇಯರ್. ಐ ವಿಲ್ ರೈಟ್ ಹಿಯರ್ 1 ಇಯರ್ದು ಓದಬೇಕಾಗುತ್ತೆ. 1 ಇಯರ್ ಕರೆಂಟ್ ಅಫೇರ್ಸ್ ಓದಿ, ಆಯಿತಾ? ಇಫ್ ಪಾಸಿಬಲ್ ಐ ವಿಲ್ ಗಿವ್ ದ PDF ಫಾರ್ 6 ಮಂತ್ಸ್, 6 to 6 ಮಂತ್ಸ್ ಏನು ಇದೇನು 8 ಮಂತ್ಸ್ ಇದೆಯಲ್ಲ, ಫುಲ್ ಒಂದರಲ್ಲೇ PDF ಬರೋ ಥರ ನೋಡಿಬಿಟ್ಟು ಒಂದು PDF ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ, ಆಯಿತಾ? ಅದಕ್ಕೆ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲರೂ ಜಾಯ್ನ್ ಆದರೆ ಯಾವುದೇ PDF ಇದ್ದರೂ, ಕ್ವಶನ್ ಪೇಪರ್ ಇದ್ದರೂ, ಏನೇ ಮೆಸೇಜ್ ಇದ್ದರೂ ಅಲ್ಲಿ ನಾನು ಫಸ್ಟ್ ಹಾಕ್ತೀನಿ. ಅದಾದಮೇಲೆ ಯೂಟ್ಯೂಬಲ್ಲಿ ಬರುತ್ತೆ. ಅದಕ್ಕೆ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಅಲ್ಲೇ ಸಿಗುತ್ತೆ. ಅಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೀನಿ. ನಿಮ್ಗೆ ಏನೇ ಥರ ಡೌಟ್ ಇದ್ದರೂ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ, ರೈಟ್? ಸೊ ಇದು ಬಂದುಬಿಟ್ಟು ಕರೆಂಟ್ ಅಫೇರ್ಸಲ್ಲಿ ಏನೇನು ಓದಬೇಕು ಅಂತ ಗೊತ್ತಾಗಿದೆ. ಅದರಲ್ಲಿ ಏನೇನು ಓದಬೇಕಂದ್ರೆ, ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಸ್ಟೇಟಲ್ಲಿ ಏನೇನಾಗಿದೆ, ಗೌರ್ಮೆಂಟ್ ಚೇಂಜಸ್ ಆಯಿತು, CM ಚೇಂಜಸ್ ಆದರು, ಆಯಿತಾ? ಯಾರ್ಯಾರು ಇವಾಗ ಡಿಫ್ರೆಂಟ್ ಮಿನಿಸ್ಟರ್ಸ್ ಇದ್ದಾರೆ, ಯಾರ್ಯಾರು ಮಿನಿಸ್ಟರ್ ಇದ್ದಾರೆ ಅದು ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಮಿನಿಸ್ಟರ್ ಕ್ವಶನ್ನು ಕೇಳ್ಬೋದು, ಗೊತ್ತಾಯ್ತಾ? ಸೊ ಕರೆಂಟ್ ಅಫೇರ್ಸ್, ಈ ಯಾವ್ಯಾವ್ದು ಹೊಸ ಸ್ಕೀಮ್ಸ್ ಬಿಟ್ಟಿದ್ದಾರೆ, ಆ ಸ್ಕೀಮ್ಸಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾವ ಜನಕ್ಕೆ ಎಲ್ಲಿ ಹೆಲ್ಪ್ ಆಗ್ತಾಯಿದೆ, ಗೊತ್ತಾಯ್ತಾ? ಅದು ಸ್ಟೇಟಲ್ಲಿ. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ದ ಸ್ಟೇಟ್. ಇನ್ ದ ನ್ಯಾಷನಲ್ ವೇ ಡಿಫ್ರೆಂಟ್ ಸ್ಟೇಟ್ಸ್, ವಿ ಹ್ಯಾವ್ ಡಿಫ್ರೆಂಟ್ ಸ್ಟೇಟ್ಸ್. ಸೊ ಯಾವ್ಯಾವ ಸ್ಟೇಟಲ್ಲಿ ಏನೇನು ನಡೀತಾ ಇದೆ ಅದನ್ನು ನೋಡಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಯಾವ್ಯಾವ ಸ್ಟೇಟಲ್ಲಿ ಏನು ನಡೀತಾ ಇದೆ, ಅದರದ್ದು ಎಲ್ಲೆಲ್ಲಿ ಏನೇನು ಆ್ಯಪ್ಸ್ ಇದೆ, ಯಾವ್ಯಾವ ಸ್ಕೀಮ್ಸ್ ಲಾಂಚ್ ಮಾಡಿದ್ದಾರೆ, ಇದು ಬಂದುಬಿಟ್ಟು ಸ್ಟೇಟ್ ಮತ್ತು ನ್ಯಾಷನಲ್. ಇಂಟರ್ನ್ಯಾಷನಲ್ ಅಂದರೆ ಇಂಡಿಯಾ ಜೊತೆ ಬೇರೆಯವರು MOU ಇರುತ್ತೆ, ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, ಆಯಿತಾ? ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ, ಇಲ್ಲ ಮಿಲಿಟ್ರಿ ಎಕ್ಸಸೈಸಸ್ ಇರುತ್ತೆ, ಇಲ್ಲ ಬಾರ್ಡರ್ ಡಿಸ್ಪ್ಯೂಟ್ ಇರುತ್ತೆ, ಇವೆಲ್ಲ ಈ ಥರ ಇರುತ್ತೆ ನೋಡಿ. ಅವೆಲ್ಲ ಓದಬೇಕು. ಅವು ಸೆನ್ಸಿಟಿವ್ ಟಾಪಿಕ್ ಇರುತ್ತೆ, ಅದ್ರ ಮೇಲೆ ಕ್ವಶನ್ 100% ಕೊಡ್ತಾರೆ. ಇದು ಬಂದುಬಿಟ್ಟು ಕರೆಂಟ್ ಅಫೇರ್ಸ್. ಮಿನಿಮಮ್ ಇಲ್ಲ ಅಂದರೂ 15 ಕ್ವಶನ್ ಬರುತ್ತೆ. 15 to 20 ಕ್ವಶನ್ ಗ್ಯಾರಂಟಿ ಇದೆ, ರೈಟ್? ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಈಸ್ ಜನರಲ್ ಸೈನ್ಸ್. ಸೆಕೆಂಡ್ ಸಬ್ಜೆಕ್ಟ್ ಈಸ್ ಜನರಲ್ ಸೈನ್ಸ್. ಜನರಲ್ ಸೈನ್ಸಲ್ಲಿ ಏನೇನು ಓದಬೇಕು ಅಂದರೆ, ಬಯಾಲಜಿ ಮತ್ತು ಕೆಮಿಸ್ಟ್ರಿ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರೆ, ಆಯಿತಾ? ಬಯಾಲಜಿ ಮತ್ತು ಕೆಮಿಸ್ಟ್ರಿ ಆರ್ ರಿಲೇಟೆಡ್ ಟು ದ ಎನ್ವೈರ್ಮೆಂಟಲ್ಲೂ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಈಗ ಡೇ ಬೈ ಡೇಯಲ್ಲಿ ಮನೆಯಲ್ಲಿ ಏನೇನು ಯೂಸ್ ಮಾಡ್ತಿರಲ್ಲ, ಸಾಲ್ಟ್ ಇರಲಿ, ಖಾರ ಇರಲಿ, ಉಪ್ಪು ಇರಲಿ, ಏನೇನು ಯೂಸ್ ಮಾಡ್ತೀರ ನೋಡಿ, ಅದೆಲ್ಲ ಕೆಮಿಕಲ್ಸೇ, ಅದೆಲ್ಲ ಕೆಮಿಸ್ಟ್ರಿನೇ.
ಸೊ ರಿಲೇಟೆಡ್ ಟು ನೀವು ಮನೇಲಿ ಏನೇನು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆನೂ ಎಷ್ಟೊಂದು ಸಲ ಸಿಂಪಲಾಗಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಡೈಲಿ ಯು ಆರ್ ಸೀಯಿಂಗ್. ಮನೇಲಿ ಏನೇನು ಮಾಡ್ತಾ ಇದ್ದಾರೆ, ಕೆಮಿಕಲ್ಸ್ ಯಾವ್ಯಾವುದು ಡಿಫ್ರೆಂಟ್ ಯೂಸ್ ಮಾಡ್ತೀರಾ, ಆಯಿತಾ. ನಾವು ಕೆಮಿಕಲಿಂದನೇ ಹೇಳೋದು, ಹೊಟ್ಟೆಯಲ್ಲೂ ನಮ್ಮ ಬಾಡಿಯಲ್ಲೂ ಎಷ್ಟೊಂದು ಕೆಮಿಕಲ್ಸ್ ಇದೆ ಗೊತ್ತಾಯ್ತಾ. ಅದೂ ಒಂದು ಕೆಮಿಸ್ಟ್ರಿ ಇದೆ, ಅದೂ ಒಂದು ಬಯಾಲಜಿಯಲ್ಲಿ ಬರುತ್ತೆ. ಹ್ಯೂಮನ್ ಬಾಡಿ ಮೇಲೂ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಸೊ ಬಯಾಲಜಿ, ಕೆಮಿಸ್ಟ್ರಿ ಎರಡೂ ಸ್ವಲ್ಪ ರಿಲೇಟೆಡ್ ಟು ದ ಜನರಲ್ ಓದ್ಕೊಳ್ಳಿ ಆಯಿತಾ. ಟೆಕ್ನಿಕಲ್ ಓದೋದು ಬೇಕಾಗಿಲ್ಲ ನಿಮಗೆ. ಬಯಾಲಜಿ, ಕೆಮಿಸ್ಟ್ರಿ ಯು ಹ್ಯಾವ್ ಟು ಸ್ಟಡಿ ದ ಜನರಲ್ ಪಾಯಿಂಟ್ಸ್ ಏನಿದೆ ಅದು ಓದಬೇಕು. ಇದು ಬಂದುಬಿಟ್ಟು ಜನರಲ್ ಸೈನ್ಸ್. ಬಯಾಲಜಿ ಇದು ಫಿಸಿಕ್ಸ್ ಯಾಕೆ ಹಾಕಿಲ್ಲ ಅಂದರೆ, ಫಿಸಿಕ್ಸಲ್ಲಿ ಇವಾಗ ಜಾಸ್ತಿ ಕ್ವಶನ್ ಕೇಳ್ತಾ ಇಲ್ಲ. ಯಾಕೇಳಿ ಇಂಜಿನಿಯರಿಂಗ್ನವರು ನಾವು ಫಿಸಿಕ್ಸಲ್ಲಿ ಪಕ್ಕ ಇರ್ತೀವಿ, ಅದಕ್ಕೆ ಅವರು ಫಿಸಿಕ್ಸು ಕ್ವಶನ್ ಜಾಸ್ತಿ ಹಾಕೋದಿಲ್ಲ ಗೊತ್ತಾಯ್ತಾ. ಇದರಲ್ಲೂ ಒಂದು ಸೈನ್ಸ್ ಇದೆ, ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವ್ದು ಹೇಳಿ, ಅದಾದಮೇಲೆ ನೆಕ್ಸ್ಟ್ ಬರೋದು ಪಾಲಿಟಿ ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಬರೋದು ಪಾಲಿಟಿ. ಪಾಲಿಟಿಯಲ್ಲಿ ಏನೇನು ಓದಬೇಕು? ಪಾಲಿಟಿ ಇಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸಂವಿಧಾನ, ನಮ್ಮ ಸಂವಿಧಾನ ಏನು ಹೇಳುತ್ತೆ ಅದ್ರ ಬಗ್ಗೆ. ಫಸ್ಟು ಓದಬೇಕಾಗಿರೋದು ಹಿಸ್ಟ್ರಿ ಆಫ್ ದಿ ಪಾಲಿಟಿ. ಹಿಸ್ಟ್ರಿ ಆಫ್ ಪಾಲಿಟಿ ಅಂದರೆ ಏನು ಓದ್ತೀರಾ ಹಿಸ್ಟ್ರಿಯಲ್ಲಿ? ಫಸ್ಟು ಯಾವ ಥರ ನಮ್ಮ ಸಂವಿಧಾನ ರಚನೆ ಆಗಿದೆ, ಯಾವ್ಯಾವ ದೇಶದಿಂದ ನಮ್ಮ ಸಂವಿಧಾನನ ತೊಗೊಂಡಿದ್ದಾರೆ. ಎಷ್ಟೊಂದು ದೇಶ, ಮಿನಿಮಮ್ ಅಂದರೆ ಮೋರ್ ದೆನ್ 12 to 13 ಕಂಟ್ರೀಸಿಂದ ತೊಗೊಂಡಿದ್ದಾರೆ. ಅದು ಯಾವ್ಯಾವ ಕಂಟ್ರೀಸಿಂದ ತೊಗೊಂಡ್ಬಿಟ್ಟು ಏನೇನು ಫಾರ್ಮೇಷನ್ ಮಾಡಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳಿ ಫಸ್ಟು. ಅದು ಹಿಸ್ಟ್ರಿ ಆಫ್ ದಿ ಪಾಲಿಟಿ. ರಿಟ್ಸ್ ಇರುತ್ತೆ ಆಯಿತಾ. ರಿಟ್ಸ್ ಅಂತಂದರೆ ಏನು ಅದು ನೀವು ಓದಿ ಒಂದು ಸಲ ನಿಮ್ಗೆ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ಟಾಪಿಕ್ ನಾನು ಇಲ್ಲಿ ಹಾಕಿದ್ದನು. ರಿಟ್ಸ್ ಇರುತ್ತೆ, ಆರ್ಟಿಕಲ್ಸ್ ಇರುತ್ತೆ. ಈಗ ಫಂಡಮೆಂಟಲ್ ಆರ್ಟಿಕಲ್ಸ್ ಬೇರೆ ಇದೆ, ಫಂಡಮೆಂಟಲ್ ರೂಲ್ಸ್ ಬೇರೆ ಇದೆ ಆಯಿತಾ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇರುತ್ತೆ ಆಯಿತಾ. ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಎಜುಕೇಷನ್ ಆಯಿತಾ. ಸೊ ಎಲ್ಲ ಇರುತ್ತೆ. ವುಮನ್ ಪ್ರೊಟೆಕ್ಷನ್ನು ಎಲ್ಲ ಒಂದೊಂದು ಥರ ಪ್ರೊಟೆಕ್ಷನ್ಸ್ ಎಲ್ಲ ಇರುತ್ತೆ. ರಿಸರ್ವೇಷನ್ಸ್ ಇರುತ್ತೆ. ಅದು ಯಾವ ಆರ್ಟಿಕಲಲ್ಲಿ ಬರುತ್ತೆ ಆಯಿತಾ. ಎಷ್ಟು ಪಾರ್ಟ್ ಇದೆ, ಪಾರ್ಟ್ 7 ಇದೆಯಾ, ಪಾರ್ಟ್ 8 ಇದೆಯಾ, ಯಾವ ಆರ್ಟಿಕಲ್ ಬರುತ್ತೆ, ಇವೆಲ್ಲ ಇಂಪಾರ್ಟೆಂಟ್ ಇದೆ. ಇದು ಓದಬೇಕಾಗುತ್ತೆ. ಮೊನ್ನೆ WRD AEಯಲ್ಲಿ 35 ಕ್ವಶನ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ 31-32 ಕ್ವಶನ್ ಕೊಟ್ಟಿದ್ದಾರೆ ಬರೀ ಪಾಲಿಟಿಯಿಂದ ಆಯಿತಾ. ಬರೀ ಪಾಲಿಟಿಯಿಂದನೇ 30 ಕ್ವಶನ್ಸ್ ಕೊಟ್ಟಿದ್ದಾರೆ ಗೊತ್ತಾಯ್ತಾ. ಆಮೇಲೆ ಕರೆಂಟ್ ಅಫೇರ್ಸು ಒಂದು 10ರಿಂದ 15 ಕ್ವಶನ್ ಇತ್ತು. ಸೊ ಇವೆರಡೂ ಸಬ್ಜೆಕ್ಟ್ ಓದಿದ್ರೂ ಸಾಕು, ನಿಮಗೆ ಆರಾಮಾಗಿ 50% ನೀವು ತೆಗಿಬೋದು. ಅಂದರೆ ಎಲ್ಲದರಲ್ಲಿ ಇಷ್ಟು ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತಾ ಇರೋದು ಗೊತ್ತಾಯ್ತಾ. ಅದಕ್ಕೆ ಇದನ್ನು ಸ್ಕಿಪ್ ಮಾಡಬೇಡಿ. ಆಮೇಲೆ ಪವರ್ಸ್ ಅಂದರೆ ಏನು? ಪವರ್ಸ್ ಅಂದರೆ CM ಪವರ್ ಏನು, PM ಪವರ್ ಏನು ಆಯಿತಾ. ಪ್ರೆಸಿಡೆಂಟ್ ಯಾರು ಇರ್ತಾರೆ ಅವ್ರ ಪವರ್ ಏನು, ವೈಸ್ ಪ್ರೆಸಿಡೆಂಟ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಯಿತಾ. ಅದಾದಮೇಲೆ ಗವರ್ನರ್ ಆಫ್ ಸ್ಟೇಟ್, ಆಮೇಲೆ ಐಲ್ಯಾಂಡ್ಸ್ ಇರುತ್ತೆ ಆಯಿತಾ. ಇವೆಲ್ಲ ಏನಿರುತ್ತೆ. ಈಗ CM ರೆಸಿಗ್ನೇಷನ್ ಯಾರಿಗೆ ಕೊಡಬೇಕು ಆಯಿತಾ. ಗವರ್ನರ್ ಕೊಡಬೇಕಂದ್ರೆ ರೆಸಿಗ್ನೇಷನ್ ಯಾರಿಗೆ ಕೊಡಬೇಕು, ಪ್ರೆಸಿಡೆಂಟ್ ಕೊಡಬೇಕಂದ್ರೆ ಯಾರಿಗೆ ಕೊಡಬೇಕು, ಇವೆಲ್ಲ ಕ್ವಶನ್ ಸಿಂಪಲ್ ಕ್ವಶನ್ ನಿಮ್ಗೆ ಗೊತ್ತಿರಬೇಕು ಆಯಿತಾ. ರೆಸಿಗ್ನೇಷನ್ ಲೆಟರ್ ಒಬ್ರಿಗೊಬ್ರು ಯಾರ್ಯಾರು ಕೊಡ್ತಾರೆ, ಇದೇ ಕನ್ಫ್ಯೂಷನ್ ಕ್ವಶನ್ ನಿಮ್ಗೆ ಮಾಡ್ತಾರೆ ಅವರು ಗೊತ್ತಾಯ್ತಾ. ಇದು ಪವರ್ಸು. ಕರೆಂಟ್ ಅಫೇರ್ಸ್ ಆನ್ ಪಾಲಿಟಿ ಅಂದರೆ ಇವಾಗ ಜಮ್ಮು ಕಾಶ್ಮೀರಲ್ಲಿ 371 ಆರ್ಟಿಕಲ್ನ ರಿಮೂವ್ ಮಾಡಿದ್ದಾರೆ ಕರೆಕ್ಟಾ. ಸೊ ಅದು ಇದೇ ಥರ ಕೇಳ್ತಾರೆ, ಜಮ್ಮು ಕಾಶ್ಮೀರಲ್ಲಿ ಯಾವ ಆರ್ಟಿಕಲ್ ಇಟ್ಕೊಂಡ್ಬಿಟ್ಟು ಸ್ಪೆಷಲ್ ರಿಕಗ್ನೇಷನ್ ಕೊಟ್ಟು ಇದು ಮಾಡಿದ್ದಾರೆ ಅಂತ. ಸೊ ಈ ಥರ ಕ್ವಶನ್ಸು ಬರುತ್ತೆ. ಸೊ ಅದನ್ನು ಕರೆಂಟ್ ಅಫೇರ್ಸ್ ಆನ್ ದ ಪಾಲಿಟಿ ಅಂತ ಹೇಳ್ಬೋದು. ಓಕೆ. ಸೊ ಆರ್ಟಿಕಲ್ ಆನ್ ರಿಸರ್ವೇಷನ್, ಇವು ರಿಸರ್ವೇಷನ್ ಮೇಲೂ ಸ್ವಲ್ಪ ಕಣ್ಣಿಟ್ಬಿಡಿ, ಯಾಕೆಂದರೆ ಅದ್ರ ಮೇಲೆ 1-2 ಕ್ವಶನ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಓಕೆ. ಸೊ ಇದು ಬಂದುಬಿಟ್ಟು ಇವು 3 ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದಕ್ಕೆ ಇದು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಫಸ್ಟು ಮೆಜಾರಿಟಿ ಕ್ವಶನ್ ಇದರಿಂದನೇ ಬರುತ್ತೆ, ಮತ್ತು ಮೆಂಟಲ್ ಎಬಿಲಿಟಿ ಅದರಿಂದನೂ ಬರುತ್ತೆ. ಇವಾಗ ನೋಡಿ ಕಾಣಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಝೂಮ್ ಮಾಡ್ತೀನಿ. ಓಕೆ. ರೈಟ್. ನಾವು ಇಂಡಿಯನ್ ಹಿಸ್ಟ್ರಿ ಬಾಕ್ಸ್ ಮಾಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇಂಡಿಯನ್ ಹಿಸ್ಟ್ರಿ, ಎನಿಸೆಂಟ್, ಮೆಡಿವಲ್ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ. ಎನಿಸೆಂಟ್ ಅಂದರೆ ತುಂಬ ಹಳೆಯದು, ಹರಪ್ಪ ನಾಗರಿಕತೆ ಏನಿರುತ್ತೆ ನೋಡಿ, ಅದು ಎನಿಸೆಂಟು. ಮೆಡಿವಲ್ ಅಂತಂದರೆ ಎರಡರದು ಮಧ್ಯೆ ಏನಿರುತ್ತೆ ಅದು. ಮಾಡರ್ನ್ ಅಂದರೆ ಫ್ರೀಡಮ್ ಜಸ್ಟ್ ನಿಯರ್ ಬೈ ಏನಿರ್ತಾರೆ ನೋಡಿರಿ ಅವರು. ಫ್ರೀಡಮ್ ಸ್ಟ್ರಗಲು ಓದಬೇಕಾಗುತ್ತೆ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಆಮೇಲೆ ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿಲ್ಲ, 1857 ವಾರ್, ಅದನ್ನು ಓದಬೇಕು ಆಯಿತಾ. 1857 ವಾರ್ ಅದನ್ನು ನೀವು ಓದಬೇಕಾಗುತ್ತೆ. ಅದು ಬಂದುಬಿಟ್ಟು ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರುತ್ತೆ. ಇವಾಗ ಎನಿಸಿಯಂಟ್ ತುಂಬ ಕಮ್ಮಿ ಆಗಿದೆ. ಮೆಡಿವಲ್ ಮತ್ತು ಮಾಡರ್ನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್ ಇಷ್ಟು ಓದಬೇಕಾಗುತ್ತೆ. ಯಾವ್ಯಾವ ಬುಕ್ ತೊಗೋಬೇಕು ಅದನ್ನು ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ತಲೆ ಕೆಡಿಸ್ಕೋಬೇಡಿ. ಪಾಲಿಟಿ ನಿಮ್ಗೆ ಓದಬೇಕಾದ್ರೆ ಆಯಿತಾ.
ಸೊ ಇದು ಬಂದುಬಿಟ್ಟು ಇಂಡಿಯನ್ ಹಿಸ್ಟ್ರಿ. ನೆಕ್ಸ್ಟ್ ಈಸ್ ಇಂಡಿಯನ್ ಜಾಗ್ರಫಿ. ಆಯಿತಾ, ನೆಕ್ಸ್ಟ್ ಈಸ್ ಇಂಡಿಯನ್ ಜಾಗ್ರಫಿ. ಇಂಡಿಯನ್ ಜಾಗ್ರಫಿಯಲ್ಲಿ ಏನಿದೆ, ಸ್ಟೇಟ್ ಜಾಗ್ರಫಿ. ಆಯಿತಾ, ಸ್ಟೇಟ್ ಜಾಗ್ರಫಿ ಅಂದರೆ ಮೊನ್ನೆ ಒಂದು WRDಯಲ್ಲಿ ಒಂದು ಕ್ವಶನ್ ಕೇಳಿದರು. ಬೀದರಿಂದ ಸಾರಿ ಅದು ಯಾವ್ದು ಹೇಳು, ಶ್ರೀರಂಗಪಟ್ಟಣ. ಆಯಿತಾ, ಬೀದರಿಂದ ಬೀದರಿಂದ ಶ್ರೀರಂಗಪಟ್ಟಣ ಜಾಗ್ರಫಿಕಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಮ್ಯಾಪಲ್ಲಿ. ಆಯಿತಾ, ಈ ಥರ ಕ್ವಶನ್ಸು ಜಾಗ್ರಫಿ ಮೇಲೆ ಕೇಳ್ತಾರೆ. ಮತ್ತು ಇನ್ನೊಂದು ಕ್ವಶನ್ ಕೇಳಿದರು, ಹೈಯೆಸ್ಟ್ ಪಾಯಿಂಟಿಂದ ಕರ್ನಾಟಕ ಅಂತ ಕೇಳಿದ್ದಾರೆ, ಮೌಂಟೇನು ಮುಳ್ಳಯ್ಯನಗಿರಿ ಇದೆ, ನಿಮ್ಗೆ ಗೊತ್ತಿದೆ. ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ ಜಾಗ್ರಫಿ ಮೇಲೆ. ಇಲ್ಲ ಬಾರ್ಡರ್ ಮೇಲೆ ಕೇಳ್ತಾರೆ, ನಮ್ಮದು ಯಾರ್ಯಾರ ಜೊತೆ ಬಾರ್ಡರ್ ಆಗಿದೆ, ಮಹಾರಾಷ್ಟ್ರ, ಅಸ್ಸಾಂ, ಏನೇನಿದೆ ಎಲ್ಲ. ಆಯಿತಾ, ಮಹಾರಾಷ್ಟ್ರ ಇದೆಯಾ, ಈ ಕಡೆ ಕೇರಳ ಇದೆಯಾ, ಈ ಕಡೆ ತಮಿಳ್ನಾಡು ಇದೆಯಾ, ಯಾವ್ಯಾವುದಿದೆ. ಸೊ ಅದು ನೋಡ್ಕೋಬೇಕು ನೀವು ಸ್ಟೇಟ್ ಜಾಗ್ರಫಿ. ಅದಾದಮೇಲೆ ರಿವರ್ಸ್ ಇನ್ ಕರ್ನಾಟಕ, ಯಾವ್ಯಾವ ರಿವರ್ಸ್ ಇದೆ, ಯಾವ್ಯಾವ ಡ್ಯಾಮ್ಸ್ ಇದೆ, ಯಾವ್ಯಾವ ಡ್ಯಾಮ್ಸು ಯಾವ್ಯಾವ ರಿವರ್ಗೆ ಅಕ್ರಾಸ್ ಕಟ್ಟಿದ್ದಾರೆ, ಇದು ಎಲ್ಲ ನೋಡ್ಕೊಳ್ಳಿ. ಗೊತ್ತಾಯ್ತಾ. ಇದು ಆದಮೇಲೆ ನದಿಗಳು, ಉಪನದಿಗಳು ಯಾವ್ಯಾವ ಇದೆ ಜಾಯ್ನ್ ಆಗಿಬಿಟ್ಟು ಯಾವ್ಯಾವುದು ಒಂದು ಕಡೆ ಜಾಯ್ನ್ ಆಗ್ತವೆ, ಇವೆಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ಗಳು ನೆನ್ಪಿಡಬೇಕಾಗುತ್ತೆ. ಅದಾದಮೇಲೆ ಸೋಲಾರ್ ಸಿಸ್ಟಮ್ ಇದೆ ಇಂಡಿಯನ್ ಜಾಗ್ರಫಿಲಿ ನೋಡಿ. ನೆಕ್ಸ್ಟು ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಅಂದರೆ ಎಲ್ಲ ಬಂದ್ಬಿಡುತ್ತೆ. ಆಯಿತಾ, ಯಾವ್ಯಾವ್ದು ಏನಂತಾರೆ ಸ್ಟಾರ್ಸ್ ಇದೆ, ಏನಿದೆ ಹೊಸದು ಏನೇನಾಗಿದೆ ಅದರಲ್ಲಿ, ಅದ್ರ ಬಗ್ಗೆ ಇದೆ. ಸೋಲಾರ್ ಎಷ್ಟು ದೂರ ಇದೆ, ಅರ್ತ್ ಕ್ರಸ್ಟ್ ಬಗ್ಗೆನೂ ಬರುತ್ತೆ ಇದರಲ್ಲಿ. ಆಯಿತಾ, ಅಬೌಟ್ ದ ಅರ್ತ್ ಅಂತ ಇದೆ ನೋಡಿ ಕೆಳಗಡೆ. ಸೊ ಅದನ್ನು ಓದಬೇಕಾಗುತ್ತೆ. ರಿವರ್ಸು, ಇಂಡಿಯನ್ ರಿವರ್ಸು, ಕರ್ನಾಟಕ ರಿವರು ಎಲ್ಲ ಓದಬೇಕಾಗುತ್ತೆ. ಆಯಿತಾ, ಮತ್ತು ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಉಗಮ ಸ್ಥಾನ ಅಂತೀವಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ. ಮೌಂಟೇನ್ಸು, ಆಯಿತಾ, ಕರ್ನಾಟಕದ ಗೊತ್ತಾಗಿದೆ, ಇಂಡಿಯಾದು ಗೊತ್ತಿರಬೇಕು. ಮೌಂಟೇನ್ಸ್ ಯಾವ್ದಾವ್ದಿದೆ, ಬೇರೆ ಕಂಟ್ರಿ ಜೊತೆ ಯಾವ್ಯಾವ ಮೌಂಟೇನ್ಸ್ ಇದೆ ಗೊತ್ತಾಯ್ತಾ, ಆ ಥರ. ಓಷನ್ಸು, ಆಯಿತಾ, ಹೈಯೆಸ್ಟ್ ಆರ್ ಡೀಪೆಸ್ಟ್ ಯಾವುದಿದೆ, ಶಾಲೋ ಯಾವುದಿದೆ, ಯಾವುದು ನಿಯರ್ ಬೈ ನಮ್ಮ ಇಂಡಿಯಾಗೆ ಯಾವುದು ನಿಯರ್ ಬೈ ಓಷನ್ಸ್ ಇದೆ. ಸೊ ಈ ಥರ ಮ್ಯಾಪ್ಸ್ ನೀವು ನೋಡಿದ್ರೆ ನಿಮಗೆ ಜಾಗ್ರಫಿ ಪಕ್ಕ ಆಗುತ್ತೆ. ಆಯಿತಾ. ನೆಕ್ಸ್ಟ್ ಅಬೌಟ್ ದ ಅರ್ತ್. ಅಬೌಟ್ ಅರ್ತ್ ಅಂತ ಇದೆ. ಇದರಲ್ಲಿ ಏನು, ಕ್ರಸ್ಟ್ ಅಂದ್ರೇನು, ಕೋರ್ ಅಂದ್ರೇನು, ಅಬೌವ್ ದ ಕ್ರಸ್ಟ್ ಏನಿರುತ್ತೆ. ಆಯಿತಾ. ಅದಾದಮೇಲೆ ಡಿಫ್ರೆಂಟ್ ಸಾಯಿಲ್ಸ್ ಎಲ್ಲೆಲ್ಲಿ ಪ್ರೆಸೆನ್ಸ್ ಇದೆ, ಯಾವ್ಯಾವ ರೀಸನಲ್ಲಿ ಯಾವ್ಯಾವ ಟೈಪ್ ಆಫ್ ಸಾಯಿಲ್ ಇದೆ, ಇದೆಲ್ಲ ಬಂದುಬಿಟ್ಟು ಅರ್ಥಲ್ಲಿ ಬರುತ್ತೆ. ನ್ಯಾಷನಲ್ ಪಾರ್ಕ್ಸ್ ಅಂತ ಇದೆ ನೋಡಿ. ನ್ಯಾಷನಲ್ ಪಾರ್ಕ್ಸು ತುಂಬ ಇಂಪಾರ್ಟೆಂಟ್ ಇದೆ. ಕರ್ನಾಟಕದಲ್ಲ, ಫುಲ್ ಇಂಡಿಯಾದಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಇದೆ, ಬಯೋಡೈವರ್ಸಿಟಿ ಪಾರ್ಕ್ಸ್ ಇರುತ್ತೆ. ಆಯಿತಾ. ಆಮೇಲೆ ಪ್ರೊಟೆಕ್ಷನ್ಗೋಸ್ಕರ ತುಂಬ ಫಾರೆಸ್ಟ್ ಏನಂತಾರೆ ನ್ಯಾಚುರಲ್ ಪ್ರೊಟೆಕ್ಷನ್ಗೋಸ್ಕರ ಸಪ್ರೇಟಾಗಿ ನ್ಯಾಷನಲ್ ಪಾರ್ಕ್ಸ್ ಇರುತ್ತೆ, ಸ್ಪೆಷಲಾಗಿ ಮಾಡಿರ್ತಾರೆ. ಈ ಥರ ಕ್ವಶನ್ಸು ಕೇಳೋ ಚಾನ್ಸಸ್ ಇರುತ್ತೆ. ನಿಮಗೆ ಪಾಸಿಬಿಲಿಟಿ ಹೇಳ್ತಾ ಇರೋದು. ಆಯಿತಾ, ಪಾಸಿಬಿಲಿಟಿ ಹೇಳ್ತಾ ಇರೋದು, ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆಯಿತಾ, ನೆಕ್ಸ್ಟ್ ಬಂದುಬಿಟ್ಟು ನೀವು ನೋಡ್ಬೋದು ಇಲ್ಲಿ. ಓಕೆ, ಇದು ಬಂದುಬಿಟ್ಟು ಜನರಲ್ ಮೆಂಟಲ್ ಎಬಿಲಿಟಿ. ಇದು ತುಂಬ ಇಂಪಾರ್ಟೆಂಟ್ ಇದೆ. ಎಲ್ಲರೂ ಇದು ನೀವು ಸ್ಕಿಪ್ ಮಾಡ್ತೀರಾ. ಯಾರು SSC JEE ಪ್ರಿಪೇರ್ ಆಗ್ತಾ ಇದ್ದಾರಲ್ಲ ಅವರಿಗೆ ಇದು ತುಂಬ ಈಸಿ ಹೋಗುತ್ತೆ. ಯಾಕೆಂದರೆ ಅದರಲ್ಲಿ ಫಸ್ಟ್ ಪೇಪರೇ ಇದು ಇದೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂದರೆ ಏನು, ಹೆಂಗೆ ಹೇಳೋದು ಇವಾಗ. ಆಯಿತಾ, ನಾರ್ಮಲಿ ಒಂದು ರೌಂಡ್ ಟೇಬಲ್ ಇರುತ್ತೆ. 6 ಜನ ಈ ಕಡೆ ಕುಂತಿದ್ದಾರೆ, 6 ಜನ ಈ ಕಡೆ ಮುಖ ಮಾಡಿದ್ದಾರೆ, 6 ಜನ ಆ ಕಡೆ ಮುಖ ಮಾಡಿದ್ದಾರೆ. ಆಯಿತಾ, ಇವನ ಪಕ್ಕ ಅವರಿದ್ದಾರೆ, ಅವ್ರ ಪಕ್ಕ A ಪಕ್ಕ B ಪಕ್ಕ C, ಈ ಥರ ಕೊಡ್ತಾರೆ. ಕಂಡೀಷನ್ಸ್ ಒಂದು ಕ್ವಶನ್ಸ್ ಕೇಳ್ತಾರೆ. ಸೊ ಅದು ಸಿಟ್ಟಿಂಗ್ ಅರೇಂಜ್ಮೆಂಟ್. ನಂಬರ್ ಸೀರೀಸ್ 5, 6, 12, ಆಯಿತಾ 20-50 ಇದು ಆನ್ಸರ್ ಏನಿದೆ ಅಂತ ಕೇಳ್ತಾರೆ. ಸೊ ಈ ಥರ ನಂಬರ್ ಸೀರೀಸು. ಸಿಲೋಯಿಸಮ್ ಅಂತಂದರೆ ಅದು ನಾವು ಆಲ್ರೆಡಿ ನಾನಂದರೆ ಇದು SSC JEE ರೀಸನಿಂಗ್ ಕ್ಲಾಸಸ್ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಬೋದು. ಡೈರೆಕ್ಷನ್ ಅಂದರೆ ರಾಮ ಹಿಂಗೆ ಹೋಗ್ತಾ ಲೆಫ್ಟ್ಗೆ ಹೋದ, ಆಮೇಲೆ ರೈಟ್ಗೆ ಹೋದ 5 ಕಿಲೋಮೀಟರ್ ಆದಮೇಲೆ ಮತ್ತೆ ಎಡಕ್ಕೆ ತಿರುಗ್ದ, ಬಲಕ್ಕೆ ತಿರುಗ್ದ, ಆಮೇಲೆ ಯಾವ ಡೈರೆಕ್ಷನಲ್ಲಿ ಹೋಗ್ತಾನೆ, ಆ ಥರ ಕ್ವಶನ್ಸು. ಅದು ಡೈರೆಕ್ಷನ್. ಟೈಮ್ ಆ್ಯಂಡ್ ವರ್ಕ್. ಆಯಿತಾ, ಟೈಮ್ ಆ್ಯಂಡ್ ವರ್ಕ್ ಅಂದರೆ ಟ್ರೈನ್ ಮೇಲೆ ಕ್ವಶನ್ ಬರುತ್ತೆ. ಟೈಮ್ ಆ್ಯಂಡ್ ವರ್ಕ್ ಇಷ್ಟು ಇಬ್ಬರು ಆಗಿಬಿಟ್ಟು ಇಷ್ಟು ಕೆಲಸ ಮಾಡಿದ್ರೆ ಅವರು ಫುಲ್ ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ, ಎಷ್ಟು ವರ್ಕ್ ಕಂಪ್ಲೀಟ್ ಮಾಡ್ತಾರೆ, ಈ ಥರ ಕ್ವಶನ್ಸು. ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಟೈಮು, ಸ್ಪೀಡು, ಡಿಸ್ಟೆನ್ಸು. ಇದು ಟ್ರೈನ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿ. ಆಯಿತಾ. ಪೇಪರ್ ಫೋಲ್ಡಿಂಗು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ SSC JEE ಓದ್ರಿ, ಗೊತ್ತಾಗುತ್ತೆ ರೀಸನಿಂಗ್ ಕ್ವಶನ್ಸು. ಮಿರರ್ ಇಮೇಜು ತುಂಬ ಕಮ್ಮಿ ಕೊಡೋದು, ಬಟ್ ಅಂದರೂ ಕೊಡ್ತಾರೆ. ಪೇಪರ್ ಕಟ್ಟಿಂಗ್. ಸೊ ಇದೆಲ್ಲ ಬಂದುಬಿಟ್ಟು ಏನಿದೆ ಹೇಳಿ, ಇದೆಲ್ಲ ಬಂದುಬಿಟ್ಟು ನಮ್ಮದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ GK. ಇವಾಗ ಟೆಕ್ನಿಕಲ್ ಸಿಲೆಬಸ್ ನೋಡೋಣ. ಓಕೆ, ಟೆಕ್ನಿಕಲ್ ಸಿಲೆಬಸಲ್ಲಿ ಏನೇನಿದೆ ಅಂದರೆ ನೋಡಿ, ಮೇಜರ್ ಇಂಪಾರ್ಟೆಂಟ್ ಇರೋದು JEEಯಲ್ಲಿ ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್. ಏಕೆಂದರೆ ಇದು ತುಂಬ ಜಾಸ್ತಿ ಇದೆ, ನಿಮಗೆ ಕಾಣಿಸ್ತಾ ಇದೆ ತಾನೆ ನೋಡಿ, ಇಲ್ಲೇ ನೋಡಿ. ಸೊ ಟೆಕ್ನಿಕಲ್ ಸಿಲೆಬಸ್ ಫಾರ್ PWD JEE 2021.
ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನಲ್ಲಿ ಫಸ್ಟು ಸ್ಟೋನ್ ಬರುತ್ತೆ. ಇದು ಕಂಪ್ಲೀಟ್ ಸಬ್ಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಮಾಡಿ ಎಲ್ಲ ವಿಡಿಯೋ ಇದೆ. ಇದ್ರದ್ದು MCQ ಸೀರೀಸು ಇದೆ. ನೀವು ಬೇಕಾದರೆ ಅಲ್ಲಿ ಹೋಗಿಬಿಟ್ಟು ಎಲ್ಲ ವಿಡಿಯೋನ ನೋಡ್ಬೋದು. ಪ್ಲೇಲಿಸ್ಟಲ್ಲಿ ಹೋಗಿ, ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿಬಿಟ್ಟು ನೀವು ಅಲ್ಲಿ ನೋಡ್ಬೋದು. ಸಬ್ಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಆಯಿತಾ? ನೀವು ಹೋಗಿಬಿಟ್ಟು ನೋಡಿ. ಸೊ ಅದರಲ್ಲಿ ನೋಡಿ, ಫಸ್ಟು ಸ್ಟೋನ್ಸ್ ಇದೆ, ಕ್ಲಾಸಿಫಿಕೇಷನು, ಕ್ಯಾರೆಕ್ಟರ್ ಎಲ್ಲ ಬರುತ್ತೆ. ಟಿಂಬರ್ ಇದೆ, ಅದಾದಮೇಲೆ ಬ್ರಿಕ್ ಇದೆ, ಕ್ಲೇ ಪ್ರಾಡಕ್ಟ್ಸ್. ಇದರಲ್ಲಿ ಏನು ಓದಬೇಕು, ಏನೇನು ಮಟೀರಿಯಲ್ ಇರುತ್ತೆ, ಏನೇನು ಯೂಸಸ್ ಇದೆ, ಕ್ಲಾಸಿಫಿಕೇಷನ್ ಏನು, ಯೂಸಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಆಯಿತಾ? ಇದೇ ಬರುತ್ತೆ. ಅದನ್ನು ಪ್ರೊಟೆಕ್ಟ್ ಯಾವ ಥರ ಮಾಡ್ತೀರಾ. ಸ್ಟೋನ್ ಇರಲಿ, ಟಿಂಬರ್ ಇರಲಿ, ಬ್ರಿಕ್ ಇರಲಿ, ಕ್ಲೇ ಪ್ರಾಡಕ್ಟ್ ಇರಲಿ, ಆಯಿತಾ? ಓದೋದು ಇಷ್ಟೇ ಇದೆ, ಇದರಲ್ಲಿ ಏನೂ ಇಲ್ಲ, ಸಿಂಪಲ್ ಇರುತ್ತೆ. ಬಟ್ ಎಲ್ಲರೂ ಓದಬೇಕಾಗುತ್ತೆ. ಸಿಮೆಂಟು ತುಂಬ ಬೇಸಿಕ್ ಕ್ವಶನ್ ಕೇಳ್ತಾರೆ JEಯಲ್ಲಿ. ಬಟ್ ಸ್ಕೋರಿಂಗ್ ಮಾಡಬೇಕು, ಯಾಕಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದರಲ್ಲಿ ಸ್ಕೋರಿಂಗು AE ಬರೆಯೋರು JEನೂ ಬರೀತಾರೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾ ಇರೋದು. ಸಿಮೆಂಟು ಡೆಫಿನೇಷನ್ಸು ಇದೆಲ್ಲ ಗೊತ್ತಿದೆ ನಿಮಗೆ. ಕಾಂಪೋಸಿಷನ್ಸು, ಟೈಪ್ಸು, ಹೈಡ್ರೇಷನು, ಟೈಪ್ ಆಫ್ ಸಿಮೆಂಟು, ಸ್ಪೆಸಿಫಿಕ್ ಯೂಸ್ ಏನಿದೆ ಇದೆಲ್ಲ ಇದೆ ಅದರಲ್ಲಿ. ಫೀಲ್ಡ್ ಟೆಸ್ಟ್ ಆನ್ ಸಿಮೆಂಟು, ಆಯಿತಾ? ಕೋರ್ಸ್ ಆ್ಯಂಡ್ ಫೈನ್ ಅಗ್ರಿಗೇಟ್ ಅದ್ರ ಬಗ್ಗೆನೂ ಗೊತ್ತಾಗುತ್ತೆ, ಆಯಿತಾ? ಸೊ ನಿಮಗೆ ಯಾವುದು ಬೇಕು ನೋಡಿ, ಮೋರ್ಟಾರ್ ಇದೆ, ಸಿಮೆಂಟ್ ಕಾಂಕ್ರೀಟ್ ಇದೆ, ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಇಲ್ಲಿದೆ ನೋಡಿ, ಸಾರಿ, ಓಕೆ, ಇಲ್ಲಿದೆ ನೋಡಿ, ಇದು ಕಾಣಿಸ್ತಾ ಇದೆ ತಾನೆ? ಮೋರ್ಟಾರ್, ಸಿಮೆಂಟ್ ಕಾಂಕ್ರೀಟ್, ಇಂಗ್ರೀಡಿಯೆಂಟ್, ಅಡ್ವಾಂಟೇಜ್, ಗ್ರೇಡ್ಸ್ ಆಫ್ ಕಾಂಕ್ರೀಟ್, RCC ಇದೆಲ್ಲ ಹಿಂಗೆ ನೀವು ಆರಾಮಾಗಿ ಡಿಸ್ಕಸ್ ಮಾಡ್ಕೊಂಡ್ಬಿಟ್ಟೆ ಸಬ್ಜೆಕ್ಟ್ ಮುಗಿಸ್ಬೋದು ಆರಾಮಾಗಿ. ಪೇಂಟ್ಸಲ್ಲಿ ಬಂದುಬಿಟ್ಟು ನಾನು ಝೂಮ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಪೇಂಟ್ಸು, ವಾರ್ನಿಷು, ಡಿಸ್ಟೆಂಪರು ಇದ್ರನ್ನೂ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು ಅಲ್ಲಿ. ಮಾರ್ಕೆಟಲ್ಲಿ ಯಾವುದಿದೆ, ಅಬ್ಜೆಕ್ಟಿವ್ ಏನು, ಇಂಗ್ರೀಡಿಯೆಂಟ್ಸ್ ಏನು, ಇದೆಲ್ಲ ಓದಬೇಕಾಗುತ್ತೆ. ಪೇಂಟ್ಸ್, ವಾರ್ನಿಷ್ ಆ್ಯಂಡ್ ಡಿಸ್ಟೆಂಪರ್. ಮಿಸಲೇನಿಯಸ್ ಆ್ಯಂಡ್ ಮಾಡರ್ನ್ ಬಿಲ್ಡಿಂಗ್ ಮಟೀರಿಯಲ್ಸ್. ಮಿಸಲೇನಿಯಸ್ ಮತ್ತು ಮಾಡರ್ನ್ ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ ಏನೇನು ಬರುತ್ತೆ, ಗ್ಲಾಸು, ಪ್ಲಾಸ್ಟಿಕ್ಕು, ಫೈಬರ್ ಎನ್ಫೋರ್ಸ್ ಪ್ಲಾಸ್ಟಿಕ್ಕು, ಆಸ್ಬೆಸ್ಟಾಸು. ಇದು ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಜಾಸ್ತಿ ಇಲ್ಲಿ ಓದಬೇಕಾಗುತ್ತೆ ಮಾಡರ್ನ್ ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ, ಆಯಿತಾ? ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟು. ಫಸ್ಟ್ ಸಬ್ಜೆಕ್ಟ್ ಯಾವುದಾಯ್ತು ಹೇಳಿ, ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್. ತುಂಬ ದೊಡ್ಡದಿದೆ, ಫಸ್ಟ್ ಅದೇ ಓದಿ ಮುಗಿಸ್ಬಿಡಿ. ನಮ್ಮ ಯೂಟ್ಯೂಬ್ ಚಾನಲ್ ಆಲ್ರೆಡಿ ವೀಡಿಯೋಸ್ ಇದೆ, ಆಯಿತಾ? ಅದು ನೀವು ಅಲ್ಲಿ ಹೋಗಿ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸರ್ವೆ ಇದೆ. ಸರ್ವೇಲಿ ನೀವು ಏನೇನು ಓದಬೇಕಂದ್ರೆ, ಫಸ್ಟ್ ಪ್ರಿನ್ಸಿಪಲ್ ಯಾಕೆ ಮಾಡ್ತಾರೆ, ಅಬ್ಜೆಕ್ಟಿವ್ ಓದಿ. ಇದರಲ್ಲಿ ಇಂಪಾರ್ಟೆಂಟ್ ಇರೋದೇನೆಂದರೆ, ನಾನು ಏನು ಹೇಳ್ತಾ ಇದ್ದೀನಿ ಸ್ವಲ್ಪ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸರ್ವೇಲಿ ನೀವು ಓದಬೇಕಾಗಿರೋದು ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಆಯಿತಾ? ಪ್ಲೇನ್ ಟೇಬಲ್ ಸರ್ವೆ. ಇವು 3 ಸರ್ವೆ ಅಂತೂ ಕಂಪಲ್ಸರಿ ಓದಲೇಬೇಕು. ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇನ್ ಟೇಬಲ್ ಸರ್ವೆ, ಇವು 3 ಓದಲೇಬೇಕು. ಅದಾದಮೇಲೆ ಲೆವೆಲಿಂಗು, ಥೆಡೋಲೈಟು, ಟ್ಯಾಕೋಮೀಟರು, ಟ್ರಿಗ್ನೋಮೆಟ್ರಿಕು, ಇವು 4, ಅವು 3, ಇವು 4. ಇಷ್ಟು ಓದಿದ್ರೆ ಮುಗ್ದೋಯ್ತು, ನಿಮ್ಮ ಸರ್ವೇನೇ ಮುಗ್ದೋಗ್ಬಿಡುತ್ತೆ, ಆಲ್ಮೋಸ್ಟ್ ಮುಗ್ದೋಗ್ಬಿಡುತ್ತೆ, ಆಯಿತಾ? ಇರೋದೇ ಒಂದು 7-8 ಚಾಪ್ಟರ್ ಇದೆ, ಆರಾಮಾಗಿ ಮುಗಿಸ್ಬಿಡ್ಬೋದು, ಆಯಿತಾ? ಕೌಂಟರ್ ಒಂದು ಬರುತ್ತೆ, ಕೌಂಟ್ರಲ್ಲಿ ಅದಲ್ಲೂ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಮಾಡ್ರನ್ ಸರ್ವೆ, ರಿಮೋಟ್ ಸೆನ್ಸಿಂಗು, ಟೋಟಲ್ ಸ್ಟೇಷನು, ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಆಯಿತಾ? ಅದಾದಮೇಲೆ ಕರ್ವ್ಸ್ ಒಂದಿದೆ, ಆಯಿತಾ? ಸರ್ ಏನು ಇದೊಂದೇ ಇದೆ ಅಂತ ಎಲ್ಲ ಆ್ಯಡ್ ಮಾಡ್ತಾರೆ. ಏನೇನಿದೆ ಸಬ್ಜೆಕ್ಟ್ ಹೇಳಬೇಕಾಗುತ್ತೆ ತಾನೆ ನಿಮಗೆ, ಅದಕ್ಕೆ ಹೇಳ್ತಾ ಇರೋದು. ಇಂಪಾರ್ಟೆಂಟ್ ಯಾವುದಿದೆ ಅಂದರೆ ಚೈನ್ ಸರ್ವೆ, ಕಂಪಾಸ್ ಸರ್ವೆ, ಪ್ಲೇನ್ ಟೇಬಲ್ ಸರ್ವೆ, ಲೆವೆಲಿಂಗ್, ಟ್ರಿಗ್ನೋಮೆಟ್ರಿಕ್ ಸರ್ವೆ, ಟ್ಯಾಕೋಮೆಟ್ರಿಕ್ ಸರ್ವೆ, ಆಮೇಲೆ ಕರ್ವ್ಸು, ಮಾಡ್ರನ್ ಇನ್ಸ್ಟ್ರೂಮೆಂಟ್ಸು. ಇಷ್ಟು ಓದಿದ್ರೆ ಮುಗ್ದಾಯ್ತು, ಸರ್ವೆ ಇಷ್ಟೇ ಇದೆ, ಆಯಿತಾ? ಅವ್ರು ಕೊಟ್ಟಿರೋದು ಇದೆ, ಎಲ್ಲ ಓದೋದು ಹೇಳೋದೇನು ಬೇಕಾಗಿಲ್ಲ ನಿಮಗೆ, ಆಯಿತಾ? ನೋಡಿ, ಸಾಲಿಡ್ ಮೆಕ್ಯಾನಿಕ್ಸ್ ಅಂದರೆ ನಥಿಂಗ್ ಬಟ್ ಸ್ಟ್ರೆಂತ್ ಆಫ್ ಮಟೀರಿಯಲ್, ಗೊತ್ತಾಯ್ತಾ? ಸ್ಟ್ರೆಂತ್ ಆಫ್ ಮಟೀರಿಯಲ್ ಅನ್ಬೋದು, ಇಲ್ಲ ಸಾಲಿಡ್ ಮೆಕ್ಯಾನಿಕ್ಸ್ ಅನ್ಬೋದು, ನೀವು ಏನಾದರೂ ಅನ್ನಿ. ಸೊ ಇದರಲ್ಲಿ ಏನಿದೆ, ಸಿಂಪಲ್ ಆಗಿದೆ. ಇದು ಓದಬೇಕಂದ್ರೆ HS ವಿಶ್ವನಾಥ್ ಬುಕ್ ನೀವು ತೊಗೊಂಡು ಓದ್ಬೋದು. ನೀವು ಏನು ಡಿಪ್ಲೊಮಾದಲ್ಲಿ ಓದಿದ್ದೀರಲ್ಲ ಆ ಬುಕ್ ಓದಿದ್ರು ಆರಾಮಾಗಿ ಕ್ಲಿಯರ್ ಆಗುತ್ತೆ. ಇದು ಏನೇನು ಓದಬೇಕು ಹೇಳಿದ್ರೆ ಅಂದರೆ ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸ್ ಆಫ್ ದಿ ಸೆಕ್ಷನ್. ನಿಮಗೆ ಇದರಲ್ಲೇ ಜಾಸ್ತಿ ಕ್ವಶನ್ ಕೇಳ್ತಾರೆ ಅವರು, ಆಯಿತಾ? ಜಿಯೋಮೆಟ್ರಿಕಲ್ ಪ್ರಾಪರ್ಟೀಸು, ಸ್ಟ್ರೆಸ್ಸು, ಸ್ಟ್ರೇನು, ಆಯಿತಾ? ಅದಾದಮೇಲೆ ಕಾಂಪೋಸಿಷನು, ರೆಸೊಲ್ಯೂಷನ್ ಆಫ್ ಫೋರ್ಸಸ್ಸು, ಆಮೇಲೆ ಬಲ್ಕ್ ಮಾಡಲಸ್ಸು, ಯಂಗ್ಸ್ ಮಾಡಲಸ್ಸು, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅದಾದಮೇಲೆ ಕಾಲಮ್ಸ್ ಮೇಲೆ 1-2 ಕ್ವಶನು, ಸ್ಟ್ರೇನ್ ಎನರ್ಜಿ ಮೇಲೆ ಕ್ವಶನ್ಸು, ಬೆಂಡಿಂಗ್ ಮೂಮೆಂಟ್, ಶಿಯರ್ ಫೋರ್ಸು, ಕಾಲಮ್ಸು, ಥಿಯರಿ ಆಫ್ ಸಿಂಪಲ್ ಎಂಡಿಂಗು, ಆಯಿತಾ? ಇವೆಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ, ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ಇದಿಷ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನೀಗ ಬಾಕ್ಸ್ ಮಾಡಿದೆ ನೋಡಿ. ಸೊ ಡಿಫ್ಲೆಕ್ಷನ್ ಇದೆ, ಎಲ್ಲ ಸಿಂಪಲ್ ಆಗಿರುತ್ತೆ. 2019 ಕ್ವಶನ್ ಪೇಪರ್ ನಾನು ಶೇರ್ ಮಾಡ್ತೀನಿ PWDದು ಟೆಲಿಗ್ರಾಮ್ ಚಾನಲಲ್ಲಿ, ತೊಂದರೆ ಏನಿಲ್ಲ, ತಲೆ ಕೆಡಿಸ್ಕೊಬೇಡಿ, ಆಯಿತಾ?
ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಸಾಲಿಡ್ ಮೆಕ್ಯಾನಿಕ್ಸಲ್ಲಿ ಡಿಫ್ಲೆಕ್ಷನ್ ಆಫ್ ದಿ ಬೀಮ್ ಓದಿ. ಡಿಫ್ಲೆಕ್ಷನ್ ಆಫ್ ದಿ ಬೀಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಫಾರ್ಮುಲಾಸು, ಅದು ಓದಬೇಕು ನೀವು. ಇವಾಗ ನೋಡಿ ನೆಕ್ಸ್ಟ್ ಕಾಂಕ್ರೀಟ್ ಟೆಕ್ನಾಲಜಿ. ನೆಕ್ಸ್ಟ್ ಬಂದುಬಿಟ್ಟು ಕಾಂಕ್ರೀಟ್ ಟೆಕ್ನಾಲಜಿ. ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಸಾಯಿಲ್ಸು, ಟೈಪ್ ಆಫ್ ಸಾಯಿಲ್ಸು, ಅದರ ಶೂಟಬಿಲಿಟಿ, ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರು, ಬಿಯರಿಂಗ್ ಕೆಪಾಸಿಟಿ, ಡಿಟರ್ಮಿನೇಷನ್ ಆಫ್ ಸೇಫ್ ಬೇರಿಂಗ್ ಕೆಪಾಸಿಟಿ. SBC ಆಫ್ ದಿ ಸಾಯಿಲ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಫೌಂಡೇಶನ್ದು ಆಲ್ರೆಡಿ ಒಂದು ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ಅಲ್ಲಿ ನೋಡ್ಬೋದು, ನಮ್ಮ ಚಾನಲಲ್ಲಿ ಇದೆ ಫೌಂಡೇಶನು. ಸ್ಟೋನ್ ಮೆಸನ್ರಿ ಇದೆ, ಬ್ರಿಕ್ ಮೆಸನ್ರಿ ಇದೆ, ಡ್ಯಾಂಪ್ನೆಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಡ್ಯಾಂಪ್ನೆಸ್ ಅದೂ ಹೇಳಿದ್ದೀನಿ. ಪ್ಲಾಸ್ಟರಿಂಗ್, ಪಾಯಿಂಟಿಂಗ್, ಪೇಂಟಿಂಗ್ ಇದೆಲ್ಲ ವೀಡಿಯೋಸ್ ಆಲ್ರೆಡಿ ಕವರ್ ಆಗಿದೆ ಅಲ್ಲಿ, ಆಯಿತಾ. ನೀವು ಹೋಗಿ ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ. ಸಿಂಪಲ್ ಇದೆ ನೋಡಿ. ಸಿಂಪಲ್ ಎಷ್ಟಿದೆ ಅಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಆಯಿತಾ. ಯಾಕೆಂದರೆ ನೀವು ಮೇಲ್ಮೇಲಿಂದ ಓದಿರ್ತೀರ, ಅವರು ಇಂಡೆಪ್ತಲ್ಲಿ ಕೊಡ್ತಾರೆ ಅವಾಗ. ಅದಕ್ಕೆ ನೋಡಿ ಕಾಂಕ್ರೀಟಲ್ಲಿ ಏನೇನು ಓದ್ಬೇಕು ಹೇಳ್ತೀನಿ ನೋಡಿ. ಫಸ್ಟ್ ತಿಳ್ಕೊಳ್ಳಿ, ಡಿಸೈನ್ ಮಿಕ್ಸ್ ಓದಬೇಕು ಫಸ್ಟು, ಆಯಿತಾ. ಡಿಸೈನ್ ಮಿಕ್ಸು, ಅದಾದಮೇಲೆ ಇಂಗ್ರೀಡಿಯೆಂಟ್ ಯಾವ ಥರ ಸೆಲೆಕ್ಟ್ ಮಾಡ್ತೀರಾ, ಯಾವ ಶೇಪ್ ಆಫ್ ಅಗ್ರಿಗೇಟ್ ಇರಬೇಕು, ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟು ತೊಗೊತೀರಾ, ಸಿಮೆಂಟ್ ಕ್ವಾಂಟಿಟಿ ಯಾವ ಥರ ತೊಗೊತೀರಾ, IS 456 2000 ಎಲ್ಲಿ ಯೂಸ್ ಮಾಡ್ತೀರಾ, IS 800 2000 ಎಲ್ಲಿ, ಸಾರಿ IS 800 ಅಲ್ಲ, 10262 ಡಿಸೈನ್ ಮಿಕ್ಸ್ಗೆ ಎಲ್ಲಿ ಯೂಸ್ ಮಾಡ್ತೀರಾ, ಆಯಿತಾ. ಅದು ಎಲ್ಲಿ ಯೂಸ್ ಮಾಡ್ತೀರಾ, ಯಾವ ಥರ ಯೂಸ್ ಮಾಡ್ತೀರಾ, ಅದರ ಸ್ಟೆಪ್ಸ್ ಏನಿದೆ ಅದೇನು ನೋಡಬೇಕು, ಆಯಿತಾ. ಅದರಲ್ಲೂ ನೋಡಿ ವರ್ಕಿಂಗ್ ಸ್ಟ್ರೆಸ್ಸು, ಲಿಮಿಟ್ ಸ್ಟೇಟ್ ಮೆಥಡ್ ಆಫ್ ಡಿಸೈನು, ಅಂದರೆ RCCನೂ ಇದರಲ್ಲೇ ಸ್ವಲ್ಪ ಕೊಟ್ಟಿದ್ದಾರೆ, ಆಯಿತಾ. RCCನೂ ಕೊಟ್ಟಿದ್ದಾರೆ, ಕಾಂಕ್ರೀಟ್ ಟೆಕ್ನಾಲಜಿ ಎರಡೂ ಇದರಲ್ಲಿ ಮಿಕ್ಸ್ ಇದೆ. RCCಯಲ್ಲಿ ಓದಬೇಕಾಗಿದ್ದು LSM, WSM, ಆಯಿತಾ. ಲಿಮಿಟ್ ಸ್ಟೇಟ್ ಮೆಥಡ್, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಆಲ್ರೆಡಿ ಇದ್ರದ್ದು ವಿಡಿಯೋ ಇದೆ, ಆಯಿತಾ. ಇದ್ರದ್ದು ವಿಡಿಯೋಸು ನಮ್ಮ RCC ಸಬ್ಜೆಕ್ಟ್ ಅಂತ ಮಾಡಿ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡ್ಬೋದು. ಆಮೇಲೆ ಇಂಪಾರ್ಟೆಂಟ್ ಬಂದುಬಿಟ್ಟು ಒಂದು ನಿಮಿಷ, ಇಲ್ಲಿದೆ ನೋಡಿ, ನಾನು ಇಲ್ಲಿ ಹೇಳ್ತಾ ಇರೋದು, ಆಯಿತಾ. ಇಂಟ್ರೊಡಕ್ಷನು, ಟೈಪು, ಡಿಸ್ಅಡ್ವಾಂಟೇಜ್, ಪ್ರೀ ಸ್ಟ್ರೆಸ್ ಕಾಂಕ್ರೀಟ್ ಮೇಲೂ ಸ್ವಲ್ಪ ಕೊಟ್ಟಿದ್ದಾರೆ. ಇದು ಇನ್ ಡೆಪ್ತಲ್ಲಿ ಇರೋದಿಲ್ಲ, ಯಾವುದು ಮೇಲ್ಮೇಲೆ ಇದಿರುತ್ತೆ. ನಿಮಗೇನು ನಾಲೆಜ್ ಇದೆ ಆ ನಾಲೆಜಿಂದನೂ ನೀವು ಇದು ಓದಿದ್ರೂ ಸಾಕು. ಇದರಲ್ಲೇನು ಜಾಸ್ತಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಾಂಕ್ರೀಟ್ ಟೆಕ್ನಾಲಜಿ, ಆಯಿತಾ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ಏನು ಕೊಟ್ಟಿದ್ದಾರೆ ನೋಡೋಣ. ಸೊ ಇಂಟ್ರೊಡಕ್ಷನ್ ಟು ಹೈವೇ ಇಂಜಿನಿಯರಿಂಗ್, ಅಲೈಜ್ಮೆಂಟ್ ಆ್ಯಂಡ್ ಸರ್ವೆ ಆಫ್ ದಿ ರೋಡ್ಸ್. ನಾನು ನಿನ್ನೆ ನಿಮಗೆ ಹೇಳಿದ್ದೆ, ನೀವು ಯಾವುದೇ ಒಂದು ಸಬ್ಜೆಕ್ಟ್ನ ಮುಗಿಸ್ಬೇಕಂದ್ರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಓದೋಕ್ಕೆ ಟ್ರೈ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸು ವರ್ಕ್ ಮಾಡ್ತಾಯಿದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಆಯ್ತಪ್ಪ ನೀನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದೆಯಾ, ಅದು ಯಾವ ಥರ ಸ್ಟಾರ್ಟ್ ಮಾಡಿ ಯಾವ ಥರ ಎಂಡ್ ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಏನೇನು ಮಾಡ್ತೀರಾ, ಎಂಡಲ್ಲಿ ಏನು ಮಾಡ್ತೀರಾ, ಮಿಡಲಲ್ಲಿ ಏನು ಮಾಡ್ತೀರಾ, ಈ ಥರ ಪ್ರಾಬ್ಲಮ್ಸ್ ಬಂದರೆ ಏನು ಮಾಡ್ತೀರಾ, ಕೇಂಬರ್ ಯಾವ ಥರ ಅಪ್ಲೈ ಮಾಡ್ತೀರಾ, ಮಟೀರಿಯಲ್ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ, ಥಿಕ್ನೆಸ್ ಯಾವ ಥರ ಫಿಕ್ಸ್ ಮಾಡ್ತಾರೆ, ಗೊತ್ತಾಗ್ತಾ ಇದೆಯಾ ತಾನೇ. ಸೊ ಆ ಥರ ಅವ್ರಿಗೆ ಕ್ವಶನ್ಸ್ ಕೇಳಿ, ಅವ್ರಿಗೆ ಗೊತ್ತೇ ಇರುತ್ತೆ, ಎಷ್ಟಾದರೂ ಏನಾದರೂ ಒಂದು ಅವ್ರಿಗೆ ಗೊತ್ತೇ ಇರುತ್ತೆ, ಆಯಿತಾ. ಅವರು ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಮೇಲೆ ತಿಳ್ಕೊಳ್ಳಿ ನೀವು ಯಾವ ಥರ ಓದಬೇಕಾಗುತ್ತೆ. ಸೊ ಬಿ ಪ್ರಾಕ್ಟಿಕಲ್ ಟು ಲರ್ನ್ ಆಲ್ಸೋ, ಆಯಿತಾ. ಲರ್ನ್ ಮಾಡುವಾಗ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಸ್ವಲ್ಪ ನೀವು ಏನಂದರೆ ಎಕ್ಸಾಮ್ ಬರೀರಿ, ಅಂದರೆ ಆಗುತ್ತೆ ನಿಮಗೆ, ಆಯಿತಾ. ಟನಲ್ ಇಂಜಿನಿಯರಿಂಗ್ ಇದೆ, ಜಾಸ್ತಿ ಕ್ವಶನ್ ಕೇಳೋದಿಲ್ಲ, ಒಂದೆರಡು ಕ್ವಶನ್ ಬರುತ್ತೆ, ಒಂದೊಂದು ಸಲ ಅದು ಬರೋದಿಲ್ಲ, ಆಯಿತಾ. ಇದ್ರ ಬಗ್ಗೆ ಜಾಸ್ತಿ ತಲೆ ಏನು ಕೆಡಿಸ್ಕೋಬೇಡಿ. ಟ್ರಾನ್ಸ್ಪೋರ್ಟೇಷನ್ ಬರೀ ಸಿಂಪಲ್ ಆಗಿದೆ ನೋಡಿ. ಅಲೈಜ್ಮೆಂಟ್, ಸರ್ವೆ ಆಫ್ ರೋಡ್, ಜೋಮೆಟ್ರಿಕ್ ಆಫ್ ದಿ ರೋಡ್ಸ್, ರಿಜಿಡ್ ಪೇಮೆಂಟ್, ಫ್ಲೆಕ್ಸಿಬಲ್ ಪೇಮೆಂಟ್, ಇಷ್ಟು ಹೋದ್ರೂ ಸಾಕು, ಒಂದು ದಿವಸದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮುಗಿದ್ಬಿಡುತ್ತೆ, ಗೊತ್ತಾಯ್ತಾ. ನೆಕ್ಸ್ಟು ಡಿಸೈನ್ ಆಫ್ ಸ್ಟೀಲ್ ಆ್ಯಂಡ್ ಮೇಸನ್ರಿ ಸ್ಟ್ರಕ್ಚರ್ಸ್. ನೋಡಿ ಇದು ಮೆನ್ಷನ್ ಮಾಡಿದ್ದಾರೆ ಅಂದರೆ ಜಾಸ್ತಿ ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ, ಆಯಿತಾ. ಸೊ ಇಂಟ್ರೊಡಕ್ಷನ್ ಟು ಸ್ಟೀಲ್ ಸ್ಟ್ರಕ್ಚರ್, ಡಿಸೈನ್ ಆಫ್ ಬೋಲ್ಟೆಡ್ ಜಾಯಿಂಟು, ಡಿಸೈನ್ ಆಫ್ ವೆಲ್ಡೆಡ್ ಜಾಯಿಂಟ್ಸ್, ಡಿಸೈನ್ ಆಫ್ ಸ್ಟೀಲ್ ಬೀಮ್ಸ್, ಬೋಲ್ಟೆಡ್, ವೆಲ್ಡೆಡ್, ಸ್ಟೀಲ್ ಬೀಮ್ಸ್, ಸ್ಟೀಲ್ ಕಾಲಮ್ ಬೇಸ್, ಆಯಿತಾ. ಕಂಪ್ರೆಷನ್ ಮೆಂಬರ್, ಟೆನ್ಷನ್ ಮೆಂಬರ್, ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಮೆಸನ್ರಿ ಡ್ಯಾಮ್ಸ್ ಆ್ಯಂಡ್ ರಿಟರ್ನಿಂಗ್ ವಾಲ್ಸ್. ಇದ್ರದ್ದು ಎಲ್ಲ ಏನು ಕೊಟ್ಟಿದ್ದಾರೆ ನೋಡಿ ಹೆಸರು, ಅದರದ್ದು ಡಿಸೈನ್ ಫಾರ್ಮುಲಾಸ್ ನೆನಪಿಡಿ, ಆಯಿತಾ. ಡಿಸೈನ್ ಫಾರ್ಮುಲಾಸ್ ನೆನಪಿಡಿ, ವ್ಯಾಲ್ಯೂಸ್ನ ನೆನಪಿಡಿ, ಸಾಕು, ಇಷ್ಟು ನೋಡಿಕೊಂಡ್ರೂ ಸಾಕು. ಈ ಸಬ್ಜೆಕ್ಟು 2 ಇಲ್ಲ 3 ದಿವಸದಲ್ಲಿ ಮುಗಿದೋಗ್ಬಿಡುತ್ತೆ. ಡಿಸೈನ್ ಆಫ್ ಸ್ಟೀಲ್ ಆ್ಯಂಡ್ ಮೇಸನ್ ಸ್ಟ್ರಕ್ಚರ್ಸ್, ಗೊತ್ತಾಯ್ತಾ. ಸಿಂಪಲ್ ಆಗಿದೆ. ನೆಕ್ಸ್ಟು ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಬೇಕಾದರೆ ನಾನು ಕ್ಲಾಸ್ ಮಾಡ್ತೀನಿ, ಒಂದು ಕ್ಲಾಸು 3 ಅವರಲ್ಲಿ ಇದು ಸಬ್ಜೆಕ್ಟೇ ಮುಗಿಸ್ಬಿಡೋಣ, ಅಷ್ಟು ಸಿಂಪಲಾಗಿ ಹೇಳ್ಬಿಡ್ತೀನಿ ನಿಮಗೆ, ಆಯಿತಾ. ಎಸ್ಟಿಮೇಟಿಂಗ್ ಅಂದ್ರೇನು, ಸ್ಪೆಸಿಫಿಕೇಷನ್ ಅಂದ್ರೇನು, ಅನಾಲಿಸಿಸ್ ಆಫ್ ರೇಟ್ಸ್ ಅಂದ್ರೇನು, ಡಿಟೇಲ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಎಸ್ಟಿಮೇಟು, ಡಿಟೇಲ್ ಎಸ್ಟಿಮೇಟ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಆಫ್ ದಿ ಕಾಸ್ಟ್ ಆಫ್ ದಿ ಕಲ್ವರ್ಟ್, ಲೈನ್, ಕೆನಲ್, ಟ್ಯಾಂಕ್ ವೇರ್ಸ್ ಆ್ಯಂಡ್ ಟ್ಯಾಂಕ್ ಸ್ಲೂಸ್ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದ್ರದ್ದು ಮಾಡೋಕ್ಕೆ ಬಂದರೆ ಅಷ್ಟೇ ಸಾಕು, ಬೇರೆದೇನು ನಮಗೇನು ಡೆಪ್ತಲ್ಲಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳೋದಿಲ್ಲ. ಬಟ್
ಅನಾಲಿಸಿಸ್ ಆಫ್ ದಿ ರೇಟ್ಸಲ್ಲಿ ನಿಮಗೆ ಸಿಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಲ್ಲವಾ ಕೋರ್ಸ್ ಅಗ್ರಿಗೇಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಯಿತಾ, ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸಿಂಪಲ್ ಆಗಿರುತ್ತೆ ಅದು. ಗೊತ್ತಾಯ್ತಾ? ಎಲ್ಲ ಅರ್ಥ ಆಯ್ತಾ ಅಂತ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಏನಿದೆ ಅಂದರೆ CPM ಪಾರ್ಟ್ ಓದ್ಕೊಳ್ಳಿ ಆಯಿತಾ. ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸೇಷನ್, ಕಾಂಟ್ರಾಕ್ಟ್ ಮತ್ತು ಟೆಂಡರ್ಸ್, ಯಾವ ಥರ ಟೆಂಡರ್ ಕಾಲ್ ಫಾರ್ಮ್ ಮಾಡ್ತಾರೆ, ಯಾವ ಥರ ಅಪ್ಲೈ ಮಾಡಿಬಿಟ್ಟು ಯಾವ ಥರ ಟೆಂಡರ್ ಸಿಗುತ್ತೆ, ಅದರದ್ದು ಒಂದು ಪ್ರೊಸೀಜರ್ ಇರುತ್ತೆ. ಯಾರಾದರೂ ನಿಮ್ಮಲ್ಲಿ ಕಾಂಟ್ರಾಕ್ಟರ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಮುಗ್ದೇ ಹೋಗುತ್ತೆ, ಸಬ್ಜೆಕ್ಟೇ ಮುಗ್ದೋಗ್ಬಿಡುತ್ತೆ. ನಾನು ಹೇಳ್ತಾ ಇರೋದೇ ಹಿಂಗೆ. ಗೊತ್ತಾಯ್ತಾ? ನೀವು ಆಡ್ ಅನ್ನಿಸ್ಬೋದು. ಡೈರೆಕ್ಟ್ ಕಾಲ್ ಮಾಡಿ, ನಿಮ್ದು ಯಾರೇ ಫ್ರೆಂಡ್ಸ್ ಇರ್ತಾರೆ ವರ್ಕ್ ಮಾಡೋರು, ಡೈರೆಕ್ಟ್ ಕಾಲ್ ಮಾಡಿ, ಟೆಂಡರ್ ಅಂದರೆ ಏನಪ್ಪ, ಟೆಂಡರ್ ಯಾವ ಥರ ಅಪ್ಲೈ ಮಾಡ್ತಾರೆ, ಟೆಂಡರ್ನ ಯಾವ ಥರ ಅಪ್ರೂವ್ ಮಾಡ್ತಾರೆ, EMD ಅಂದರೆ ಏನು ಆಯಿತಾ, ಸೆಕ್ಯೂರಿಟಿ ಡಿಪಾಸಿಟ್ ಅಂದ್ರೇನು, ಎಷ್ಟು ದಿವಸ ಡ್ಯೂರೇಷನ್ ಯಾಕೆ ಜಾಸ್ತಿ ಆದರೆ ರಿವೈಸ್ ಎಸ್ಟಿಮೇಟ್ ಯಾಕೆ ಮಾಡ್ತಾರೆ, ಇವೆಲ್ಲ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ರಾಕ್ಟಿಕಲಾಗಿ. ಗೊತ್ತಾಯ್ತಾ? ಮೆಜರ್ಮೆಂಟ್ ಆಫ್ ದಿ ವರ್ಕ್ಸ್ ಇಂಪಾರ್ಟೆಂಟ್ ಇದೆ ಆಯಿತಾ. ಮೆಜರ್ಮೆಂಟು MB ಅಂತೀವಲ್ಲ, ಮೆಜರ್ಮೆಂಟ್ ಬುಕ್ ಯಾವ ಥರ ಬರೀತಾರೆ, ಸ್ಟೋರ್ ಮ್ಯಾನೇಜ್ಮೆಂಟು, ಇನ್ಸ್ಪೆಕ್ಷನ್ ಆ್ಯಂಡ್ ಕ್ವಾಲಿಟಿ ಕಂಟ್ರೋಲ್, ಸೇಫ್ಟಿ ಇನ್ ಕನ್ಸ್ಟ್ರಕ್ಷನ್ ವರ್ಕ್, ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇರೋದು ಆಯಿತಾ. ಸೊ ಇದಿಷ್ಟು ಬಂದುಬಿಟ್ಟು ಏನಿದೆ ಹೇಳಿ, ಇದು ಬಂದುಬಿಟ್ಟು ನಿಮ್ಮದು JE ಸಿಲೆಬಸ್ ಇದೆ ಆಯಿತಾ. ಇದು ಬಂದುಬಿಟ್ಟು ನಿಮ್ಮದು ನೋಡಿ JE ಸಿಲೆಬಸ್ಸು ಇಷ್ಟೇ ಇದೆ, ತುಂಬ ಕಮ್ಮಿ ಇದೆ. ಯಾವ್ದು ಹೇಳಿ, ಟೆಕ್ನಿಕಲು ಸ್ವಲ್ಪ ಸಬ್ಜೆಕ್ಟ್ ಜಾಸ್ತಿ ಇದ್ದಿರೋದು, ಬಟ್ ತುಂಬ ಈಸಿ ಇದೆ. ಇದು ಬಂದುಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇನ್ GK. ಓಕೆ, ಅರ್ಥ ಆಯ್ತು ಅಂತ ಅನಿಸುತ್ತೆ. ನಿಮಗೆ ಯಾವುದೇ ಥರ ಡೌಟ್ ಇದ್ದರೂ ನಮ್ಮ ಚಾನಲ್, ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದು ಜಾಯ್ನ್ ಆಗಿಬಿಟ್ಟು ನಿಮ್ಗೆ ಯಾವುದೇ ಥರ ಡೌಟ್ ಇದ್ದರೂ ನನಗೆ ಕೇಳ್ಬೋದು. ನಾನು ಆವಾಗಲೇ ರಿಪ್ಲೈ ಕೊಡ್ತೀನಿ. ಸರಿನಾ? ಓಕೆ, ಈಸ್ ಇಟ್ ಕ್ಲಿಯರ್? ರೈಟ್. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆಲ್.